ಹಾಯ್ ಫ್ರೆಂಡ್ಸ್, ನನ್ನ ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಈ ಒಂದು ಪ್ರಾಡಕ್ಟ್ನ ಅನ್ಬಾಕ್ಸ್ ಮತ್ತು ರಿವ್ಯೂ ಮಾಡೋಣ, ಯೂಸ್ ಮಾಡೋಣ ಯಾವ ರೀತಿ ಅಂತೇಳಿ. ಈ ಪ್ರಾಡಕ್ಟು ಬಾಟಮ್ ಡೋರ್ ಗ್ಯಾಪ್ ಫಿಲ್ಲರ್ ಅಂತೇಳಿ. ನಿಮ್ಮ ಮನೆಯಲ್ಲಿ ಡೋರ್ ಇರುತ್ತೆ, ಅಂದರೆ ಬಾಗಿಲಿರುತ್ತೆ, ಬಾಗಿಲು ಕೆಳಗಡೆ ಸ್ವಲ್ಪ ಗ್ಯಾಪ್ ಇರುತ್ತೆ. ಆ ಗ್ಯಾಪ್ನ ಫಿಲ್ ಮಾಡೋಕ್ಕೆ ಈ ಒಂದು ಪ್ರಾಡಕ್ಟ್ನ ಯೂಸ್ ಮಾಡ್ಬೋದು. ಅಂದರೆ ಏನಾಗುತ್ತೆ, ಆ ಗ್ಯಾಪ್ ಇದ್ದರೆ ಅದರಿಂದ ಡಸ್ಟ್ ಬರ್ಬೋದು ಮನೆ ಒಳಗಡೆ, ರೂಮ್ ಒಳಗಡೆ. ಇಲ್ಲಾಂದರೆ ಏನಾದರೂ ಇನ್ಸೆಕ್ಟ್ಸ್ ಬರ್ಬೋದು, ಚೇಳು, ಹಾವು, ಇಲ್ಲಾಂದರೆ ಇರುವೆ, ಬೇರೆ ಬೇರೆ ಹುಳುಗಳು ಬರ್ಬೋದು. ಮತ್ತು ಇಲ್ಲಾಂದರೆ ಬೇರೆ ರೂಮ್ ಇರುತ್ತೆ, ಇಲ್ಲಾಂದರೆ ಹೊರಗಡೆಯಿಂದ ಸೌಂಡ್ ಬರ್ಬೋದು. ಆ ಸೌಂಡ್ ಬರದೇ ಇರೋದಾಗಲಿ, ಮತ್ತು ಇವು ಹುಳುಗಳು ಬರಬಾರ್ದು ಅಂದರೆ, ಮತ್ತು ಬೇರೆ ಏನಾದರೂ ಡಸ್ಟ್ ಬರಬಾರ್ದು ಅಂತಂದರೆ ಈ ರೀತಿ ನೀವು ಡೋರ್ ಕೆಳಗಡೆ ಏನು ಗ್ಯಾಪ್ ಇರುತ್ತೆ ಅದನ್ನು ಫಿಲ್ ಮಾಡ್ಬೋದು. ಈ ಒಂದು ಪ್ರಾಡಕ್ಟ್ನ ಅಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಯಾವ ರೀತಿ ಯೂಸ್ ಮಾಡಬೇಕು, ಇದರ ದುಡ್ಡು ಎಷ್ಟು ಅಂತೇಳಿ ನಿಮಗೆ ತೋರಿಸ್ತೀನಿ. ಇದರ ಅಮೌಂಟು ತುಂಬ ಕಡಿಮೆ ಇದೆ. MRP 299 ಇದೆ. ಆದರೆ ಅಮೆಝಾನ್ನಲ್ಲಿ 142 ರುಪೀಸ್ಗೆ ನನಗೆ ಸಿಕ್ತು. ಇದು 3 ಪೀಸಸ್ ಇದೆ. ಇದರಲ್ಲಿ 3 ಡೋರ್ಗೆ ನೀವು ಯೂಸ್ ಮಾಡ್ಬೋದು. 142 ರುಪೀಸ್ಗೆ ಸಿಕ್ತು, ಮತ್ತು 40 ರುಪೀಸ್ ಡೆಲಿವರಿ ಚಾರ್ಜ್ ತೊಗೊಂಡು 182 ರುಪೀಸ್ಗೆ ನನಗೆ ಸಿಕ್ತು. ಇದು ನಾನು ಏನಕ್ಕೆ ತೊಗೊಂಡಿದ್ದೀನಿ ಅಂತಂದರೆ, ನಿಮ್ಗೆ ಗೊತ್ತಿರುತ್ತೆ, ನಾನು ವೀಡಿಯೋ ಮಾಡ್ತಾಯಿರ್ತೀನಿ. ನೀವು ಮೊದಲು ಅಂದರೆ ಇದಕ್ಕಿಂತ ಮೊದಲು ವೀಡಿಯೋಸ್ ನೋಡ್ತಾ ಇದ್ದರೆ ನಿಮಗೆ ಗೊತ್ತಿರುತ್ತೆ, ಬ್ಯಾಕ್ಗ್ರೌಂಡಲ್ಲಿ ಸೌಂಡ್ ಇರುತ್ತೆ. ಮನೇಲಿ ನನ್ನ ಮಗಳಿದ್ದಾಳೆ, ಅವಳು ಚೀರೋದಾಗಲಿ ಮತ್ತು ಮನೇಲಿ ಮಾತಾಡೋದಾಗಲಿ ಅದು ಕೇಳಿಸ್ತಾ ಇರುತ್ತೆ. ನಮ್ಮ ವ್ಯೂವರ್ಸ್ಗೆ, ಫಾಲೋವರ್ಸ್ಗೆ, ಫ್ರೆಂಡ್ಸ್ಗೆ ಎಲ್ಲ ಬೇಜಾರಾಗ್ತಾ ಇರುತ್ತೆ, ಒಂಥರ ಇರಿಟೇಟ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಈ ಒಂದು ಪ್ರಾಡಕ್ಟ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ. ಅಂದರೆ ಹೊರಗಿನ ಸೌಂಡು ನಮ್ಗೆ ಒಳಗಡೆ ಬರಬಾರ್ದು ವೀಡಿಯೋ ಮಾಡಬೇಕಾದ್ರೆ ಅಂತೇಳಿ ನಾನು ಯೂಸ್ ಮಾಡ್ತಾಯಿದ್ದೀನಿ. ಯಾವ ರೀತಿ ಯೂಸ್ ಮಾಡಬೇಕು ಅಂತೇಳಿ ನಿಮಗೆ ತೋರಿಸ್ತೀನಿ. ಓಪನ್ ಮಾಡೋಣ. ಓಪನ್ ಮಾಡಿದ್ರೆ ಈ ರೀತಿ ಇದೆ. 3 ಪೀಸಸ್ ಇದೆ ಇದರಲ್ಲಿ. ಇಲ್ಲಿ ನೋಡ್ತಿದ್ರೆ 1 2 ಇದು 3 ಇದೆ. ಇಲ್ಲಿ ನೋಡ್ತಿದ್ರೆ 3 ಇದೆ. ಇದರಲ್ಲಿ ಒಂದನ್ನು ನಾನು ತೊಗೊಳ್ತೀನಿ. ಇದನ್ನು ತೊಗೊಂಡು ಅಲ್ಲಿ ಡೋರ್ ಗ್ಯಾಪ್ ಇರುತ್ತಲ್ಲ ಅಲ್ಲಿ ಹಚ್ಚಬೇಕು ಫ್ರೆಂಡ್ಸ್. ತುಂಬ ಈಸಿ ಇದೆ. ಇದು ಫೋಮ್ ಇದೆ ಫ್ರೆಂಡ್ಸ್, ಫೋಮ್ ಮತ್ತು ಬಟ್ಟೆ ಇದೆ. ಇದನ್ನು ನೀವು ರಿಮೂವ್ ಮಾಡಿ ವಾಶ್ ಮಾಡ್ಬೋದು. ತುಂಬ ಏನು ಒಂದು ಬಾರಿ ನೀರು ಹತ್ತಿದ್ರೆ ಏನೂ ಆಗಲ್ಲ ಇದಕ್ಕೆ. ಮತ್ತು ತೊಗೊಂಡು ಇದು ಡಸ್ಟ್ ಆಯಿತು, ಹೊಲಸಾಯಿತು ಅಂತಂದರೆ ಆವಾಗ ಇದನ್ನು ರಿಮೂವ್ ಮಾಡಿ ಮತ್ತು ಕ್ಲೀನ್ ಮಾಡ್ಬೋದು, ಒಗಿಬೋದು, ವಾಶ್ ಮಾಡ್ಬೋದು. ಯಾವ ರೀತಿ ಯೂಸ್ ಮಾಡಬೇಕು ಅಂತೇಳಿ ಈಗ ನೋಡ್ತಾ ಇದ್ರೆ ಇದು ಡೋರ್ ಇದೆ. ಡೋರ್ ಕೆಳಗಡೆ ಎಷ್ಟು ಗ್ಯಾಪ್ ಇದೆ ನೋಡ್ತಾ ಇದ್ರೆ, ಈ ಗ್ಯಾಪ್ ಇದೆ ಈ ರೂಮ್ದು. ಈ ರೂಮಲ್ಲಿ ಈ ಸೌಂಡ್ ಬರುತ್ತೆ ಹೊರಗಡೆಯಿಂದ, ಅದಕ್ಕೋಸ್ಕರ ಈ ಒಂದು ಫೋಮ್ನ ಯೂಸ್ ಮಾಡ್ತಾಯಿದ್ದೀನಿ. ಈ ಫೋಮ್ನ ತೊಗೊಂಡು ಈ ರೀತಿ ಗ್ಯಾಪ್ ಇರುತ್ತಲ್ಲ ಅಲ್ಲಿ ಈ ರೀತಿ ಸೇರಿಸ್ಬೇಕು. ಈ ರೀತಿ ಸೇರಿಸಿದ್ರೆ ನೋಡ್ತಿದ್ರೆ ಗ್ಯಾಪ್ ಫಿಲ್ ಆಗುತ್ತೆ. ಹೊರಗಿನ ಸೌಂಡ್ ಏನೂ ಬರೋದಿಲ್ಲ ಇದರಲ್ಲಿ. ಈ ರೀತಿ ಗ್ಯಾಪ್ ಫಿಲ್ ಆಗುತ್ತೆ. ಹೊರಗಿಂದ ಹುಳುಗಳು ಏನೂ ಬರೋಲ್ಲ, ಮತ್ತು ಡಸ್ಟ್ ಅದು ಏನಾದರೂ ಇದ್ದರೆ ಬರೋಲ್ಲ, ಮತ್ತು ಸೌಂಡ್ ಕೂಡ ಏನೂ ಬರೋಲ್ಲ. ಈ ರೀತಿ ಗ್ಯಾಪ್ ಫಿಲ್ ಆಗುತ್ತೆ. ಮತ್ತು ಇದು ಎಕ್ಸ್ಟ್ರಾ ಇರೋದನ್ನ ನೀವು ಕಟ್ ಮಾಡ್ಕೋಬೋದು. ಈ ರೀತಿ ಕಟ್ ಮಾಡಿ ಕರೆಕ್ಟಾಗಿ ಸೆಟ್ ಮಾಡ್ಬೋದು ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ, ಕಡಿಮೆ ರೇಟ್ ಇದೆ, ಒಳ್ಳೆ ಕ್ವಾಲಿಟಿ ಕೂಡ ಇರುತ್ತೆ, ಮತ್ತು ಒಳ್ಳೆ ಯೂಸ್ ಇದೆ. ದುಡ್ಡು ಕಡಿಮೆ ಹೋದರೂ ಕೂಡ ಯೂಸ್ ಮಾತ್ರ ತುಂಬ ಚೆನ್ನಾಗಾಗುತ್ತೆ. ಅದಕ್ಕೋಸ್ಕರ ನಾನು ತೊಗೊಂಡಿದ್ದೀನಿ. ನಿಮಗೂ ಇಷ್ಟ ಆದರೆ ಇದನ್ನು ಬೈ ಮಾಡ್ಬೋದು. ನಿಮಗೆ ತೋರಿಸ್ತೀನಿ. ಅಮೆಝಾನ್ನಲ್ಲಿ ಬೈ ಮಾಡ್ಬೋದು ನೀವು. ಇಲ್ಲಿ ನೋಡ್ತಾ ಇದ್ದೀರಾ, ಡೋರ್ ಬಾಟಮ್ ಗ್ಯಾಪ್ ಫಿಲ್ಲರ್ ಸ್ಟ್ರಿಪ್ ಅಂತೇಳಿ ಇಲ್ಲಿ ಸರ್ಚ್ ಮಾಡಬೇಕು. ಈ ರೀತಿ ಬೇರೆ ಬೇರೆ ಬರುತ್ತೆ. ಅದರಲ್ಲಿ ಯಾವುದಾದ್ರೂ ನೀವು ಪರ್ಚೇಸ್ ಮಾಡ್ಬೋದು. ಇಲ್ಲಿ ನೋಡ್ತಾ ಇದ್ರೆ ಡಸ್ಟ್, ಹಾಟ್ ಏರ್, ಇನ್ಸೆಕ್ಟ್ಸ್, ವಾಟರ್ ಪ್ರೂಫ್, ವಾಟರ್ನೂ ಹೊರಗಡೆ ಬರೋದಾಗೆ ತಡೆಯುತ್ತೆ ಅಂತೇಳಿ. ಮತ್ತು ವುಡನ್ ಡೋರ್ ಇದ್ದರೆ, ಸ್ಟೀಲ್ ಡೋರ್ ಇದ್ದರೆ, ಮತ್ತು ಫೈಬರ್, ಪ್ಲಾಸ್ಟಿಕ್ ಡೋರ್ ಇದ್ದರೂ ಕೂಡ ಇದು ಯೂಸ್ ಮಾಡ್ಬೋದು ಅಂತ ಹೇಳ್ತಿದ್ರೆ. ಅಂದರೆ ಕಟ್ಟಿಗೆದು ಡೋರ್ ಇತ್ತು, ಸ್ಟೀಲ್ದು ಡೋರ್ ಇತ್ತು, ಫೈಬರ್ದು, ಪ್ಲಾಸ್ಟಿಕ್ದು ಇತ್ತು ಅಂದರೂ ಕೂಡ ಯೂಸ್ ಮಾಡ್ಬೋದು ಅಂತ ಹೇಳ್ತಿದ್ರೆ. ನೀವು ಈ ಥರ ಸರ್ಚ್ ಮಾಡಿ ಅದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳಿ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಒಳ್ಳೆ ಇನ್ಫಾರ್ಮೇಟಿವ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.